ಅಮ್ಮ ಅಮ್ಮ ಹೋಗಿ ಬರ್ತೀನಿ. ಲಂಚ್ ಬಾಕ್ಸ್ ಇನ್ನೂ ರೆಡಿ ಆಗಿಲ್ಲ ಕಣೋ. ಅಮ್ಮ ಹೆಂಡತಿ ಇಬ್ರು ಸೇರಿ ನಾನು ನಾಲ್ಗೆ ರುಚಿನ ಹಾಳು ಮಾಡಿಬಿಡ್ತೀರಿ. ನಾಲ್ಗೆ ರುಚಿ ಅಲ್ಲಪ್ಪ, ಆರೋಗ್ಯ ಮೊದಲು ಮುಖ್ಯ. ಅಮ್ಮ ನಾವೊಂದು ಕೆಲಸ ಮಾಡೋಣ. ನನ್ನ ಆರೋಗ್ಯದ ಬಗ್ಗೆ ನಿಗಾ ಇಡೋದಕ್ಕೆ ಒಬ್ಬರು ಗೂಢಚಾರಿಣಿನ ಫಿಕ್ಸ್ ಮಾಡಿದ್ರೆ ಹೇಗಿರುತ್ತೆ? ಹೊಸದಾಗಿ ಮದುವೆ ಆಗಿದೆ ಅಲ್ವಾ, ಅವಳೊಬ್ಳೆ ಸಾಕಪ್ಪ, ಬೇರೆಯವ್ರ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ದು ಅವಳನ್ನೇ ಅಮ್ಮ. ಅಮ್ಮ ಅನೂನು ಕೆಲ್ಸಕ್ಕೆ ಹೋಗಲಿ ಅಥವಾ ನನ್ನ ಜೊತೆ ಬರಲಿ, ನಾನು ಕೆಲಸ ಕೊಡ್ತೀನಿ. ಅಲ್ವೋ, ನಿಮ್ಮಪ್ಪ ಒಪ್ತಾರ ಇದಕ್ಕೆ? ನಾನು ನಿನ್ನ ಹತ್ರ ಕೇಳ್ತಿರೋದು. ಒಪ್ಕೆ ಅಂದರೆ ಅನು ಅಪ್ಪನ ಜೊತೆ ಮಾತಾಡ್ತಾಳೆ. ಅಲ್ವೋ, ಹೆಣ್ಮಕ್ಳು ದುಡ್ದು ಈ ಮನೆಗೆ ಏನೂ ಆಗಬೇಕಾಗಿಲ್ಲ. ಅದನ್ನು ನಿಜಾನೇಮ್ಮ, ಆದರೆ ಕೆಲ್ಸಕ್ಕೆ ಬಂದರೆ ಸ್ವಲ್ಪ ಕ್ರಿಯೇಟಿವ್ ಆಗಿರ್ತಾಳೆ ಅಂತ. ಮನೇಲಿ ಕೂತು ಬೋರ್ ಆಗಿರುತ್ತೆ, ಅದನ್ನು ಹೇಳ್ಕೊಳ್ಳೋದಿಲ್ಲ ಅಷ್ಟೇ. ಆಯ್ತಪ್ಪ, ನಿಮ್ಮಿಬ್ರಿಷ್ಟ. ಅತ್ತೆ, ನಾನು ಯಾವತ್ತು ಮನೇಲಿ ಕೂತು ಕೂತು ಬೋರ್ ಆಗುತ್ತೆ ಅಂತ ಹೇಳೇ ಇಲ್ಲ. ಸುಮ್ಮನೆ ತಮಾಷೆಗೆ ಇವ್ರ ಹತ್ರ ಹೇಳಿರೋದನ್ನ ನಿಮ್ಮ ಹತ್ರ ಬಂದು ಹೇಳ್ತಾ ಇದ್ದಾರೆ. ಅನು, ಆಫೀಸಲ್ಲಿ ಯಾರಿಗೆ ಬೋರ್ ಆಗುತ್ತೆ ಅಂತ ನನಗೆ ಈಗ ಗೊತ್ತಾಯ್ತು. ನೀವಿಬ್ರು ಸಂತೋಷವಾಗಿದ್ರೆ ಅದೇ ನಮಗೆ ಸಂತೋಷ. ಅನು, ನಿನ್ನಿಷ್ಟನಮ್ಮ.